ಇನ್ನು ಪ್ರವಾಸದ ಸ್ಥಳದಲ್ಲಿ ಭರದಿಂದ ಸಾಗ್ತಾ ಇದೆ ರಕ್ಷಣಾ ಕಾರ್ಯ. ಜನರನ್ನ ರಕ್ಷಣೆ ಮಾಡುವುದಕ್ಕೆ ಮರು ಸೇತುವೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮುಂಡಕೈ ಚೋರಲ್ಮಲೈ ಗ್ರಾಮವನ್ನ ಸಂಪರ್ಕಿಸುವಂತಹ ಸೇತುವೆ ಈಗಾಗಲೇ ಕೊಚ್ಚಿಕೊಂಡು ಹೋಗಿದೆ. ಅಲ್ಲಿ ಮತ್ತೊಂದು ಪರ್ಯಾಯ ಸೇತುವೆ ನಿರ್ಮಾಣ ಮಾಡುವುದಕ್ಕೆ ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ. ಈ ಮೂಲಕವಾಗಿ ರಕ್ಷಣಾ ಕಾರ್ಯವನ್ನ ಮತ್ತಷ್ಟು ತೀವ್ರಗೊಳಿಸುವಂತಹ ಪ್ಲಾನ್. ಈಗ ಸದ್ಯಕ್ಕೆ ರೋಪ್ವೇ ಮೂಲಕವಾಗಿ ಸ್ಥಳೀಯರನ್ನ ಸಂತ್ರಸ್ತರನ್ನ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇದೆ. ಆದರೆ ಬಹಳಷ್ಟು ಸ್ಲೋ ಆಗಿರುತ್ತೆ ಇದು. ಒಬ್ಬೊಬ್ಬರನ್ನ ಆ ಕಡೆಯಿಂದ ಈ ಕಡೆಗೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ. ರೋಪ್ವೇನಲ್ಲಿ ಒಬ್ಬೊಬ್ಬರನ್ನ ಕರೆದುಕೊಂಡು ಬರಬೇಕಾಗುತ್ತೆ. ಆದರೆ ಈ ಒಂದು ಸೇತುವೆಯ ಅವಶ್ಯಕತೆ ಬಹಳಷ್ಟಿದೆ. ಹಾಗಾಗಿ ಸೇತುವೆಯನ್ನ ನಿರ್ಮಾಣ ಮಾಡುವಂತಹ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಚೋಳರ್ಮಲೈ ಮತ್ತೆ ಹಾಗೆ ಮಂಡಕೈ ಗ್ರಾಮಗಳೇನಿವೆ ಆ ಗ್ರಾಮಗಳನ್ನ ಸಂಪರ್ಕ ಮಾಡುವಂತ ಈ ಒಂದು ಸೇತುವೆ ಏನಿದೆ, ಸೇತುವೆ ಕಟ್ಟಾಗಿ ಬಿದ್ದಿದೆ. ಹಾಗಾಗಿಯೇ ಕೂಡ ಈ ಒಂದು ಭೂಕುಸಿತದಿಂದ ಹೆಚ್ಚು ಹಾನಿಯಾಗಿರ್ತಕ್ಕಂಥ ಮಂಡಕೈ ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ಹಾನಿಗೆ ಒಳಗಾಗಿರ್ತಕ್ಕಂಥವ್ರು ಮತ್ತೆ ಸಂತ್ರಸ್ತರು ಏನಿದ್ದಾರೆ ಅವರನ್ನ ಕರೆತರಲಿಕ್ಕೆ ಒಂದಷ್ಟು ರಕ್ಷಣಾ ಕಾರ್ಯವನ್ನ ಚುರುಕುಗೊಳಿಸಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ನೀವೀಗ ಫಸ್ಟ್ ಸೇತುವೆ ದೃಶ್ಯಾವಳಿಗಳನ್ನ ನೋಡಬಹುದು. ಈಗ ನದಿಯ ಆ ಪಾಸಿನಲ್ಲಿ ಇರ್ತಕ್ಕಂತಹ ದಿಣ್ಣೆ ಏನಿದೆ, ಆ ದಿಣ್ಣೆಯಿಂದ ನಾವು ನಿಂತಿರ್ತಕ್ಕಂಥ ಸ್ಥಳಕ್ಕೆ ಇದ್ದಂತಹ ಈ ಒಂದು ಸೇತುವೆ ಏನಿತ್ತು, ಮಂಡಕೈ ಗ್ರಾಮ ಹಾಗೆ ಚೋಳರ್ಮಲೈ ಗ್ರಾಮ ಏನಿದ್ವು ಆ ಗ್ರಾಮಗಳನ್ನ ಸಂಪರ್ಕ ಮಾಡ್ತಾ ಇತ್ತು. ಆ ಸಂಪರ್ಕ ಮಾಡ್ತಾ ಇದ್ದಂತಹ ಆ ಸೇತುವೆ ಈಗ ನದಿ ನೀರಿನಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಬೆಟ್ಟ ಕುಸಿತ ಕಂಡಂತ ಬೆಟ್ಟ ಏನಿತ್ತು, ಬೆಟ್ಟದ ಮೇಲ್ಭಾಗದಿಂದ ಬಂದಿರತಕ್ಕಂತ ಮಣ್ಣಿನ ರಾಶಿ ಕಲ್ಲುಗಳೇನಿವೆ ಆ ಕಲ್ಲುಗಳೆಲ್ಲವೂ ಕೂಡ ಸೇತುವೆಗೆ ತಾಕಿ ಸೇತುವೆ ಸಂಪೂರ್ಣವಾಗಿ ಮುರಿದು ಬಿದ್ದಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿಯೇ ಕೂಡ ಈಗ ಏನು ರಕ್ಷಣಾ ಕಾರ್ಯವನ್ನ ಮಾಡ್ಲಿಕ್ಕೆ ಒಂದಷ್ಟು ತೊಂದರೆ ಆಗ್ತಾ ಇತ್ತು. ತೊಂದರೆಯ ಕಾರಣಕ್ಕಾಗಿ ತಾತ್ಕಾಲಿಕವಾದ ಸೇತುವೆಯನ್ನ ಈಗ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಏಣಿಗಳಿದ್ವು, ಏಣಿಗಳ ಸಹಾಯದಿಂದ ತಾತ್ಕಾಲಿಕ ಸೇತುವೆ ಮಾಡಿ ನದಿಯನ್ನು ದಾಟಿಸ್ತಾ ಇದ್ರು. ಆದ್ರೆ ಸಂಪೂರ್ಣವಾಗಿ ವಾಹನಗಳು ಓಡಾಟವನ್ನ ಮಾಡಲಿಕ್ಕೆ ಅನುಕೂಲ ಆಗುವಂತಹ ಕಬ್ಬಿಣದ ಬೃಹತ್ ರಾಡ್ಗಳನ್ನ ಬಳಸಿ ಈಗ ಸೇತುವೆ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. 100ಕ್ಕೂ ಹೆಚ್ಚು ಯೋಧರು ಈ ಒಂದು ಕೆಲಸದಲ್ಲಿ ಪಾಲ್ಗೊಂಡಿದ್ದಾರೆ. ನೀವು ಗಮನಿಸಬಹುದು, ಎಲ್ಲರೂ ಕೂಡ ಸಂಪೂರ್ಣವಾಗಿ ಈ ಒಂದು ಕಬ್ಬಿಣದ ಸೇತುವೆಯನ್ನ, ಯಾಕಂದ್ರೆ ಯಾವುದೇ ದೊಡ್ಡ ದೊಡ್ಡ ಯಂತ್ರಗಳನ್ನ ಬಳಕೆ ಮಾಡಿ ಇಲ್ಲಿ ಸೇತುವೆ ನಿರ್ಮಾಣಕ್ಕೆ ಯಾವುದೇ ಕಂಬಿಗಳನ್ನ ತರ್ತಾ ಇಲ್ಲ. ಎಲ್ಲವೂ ಕೆಲಸವನ್ನು ಕೂಡ ಯೋಧರ ನಿಂತು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ವಿಪತ್ತು ನಿರ್ವಹಣಾ ಸಂದರ್ಭದಲ್ಲಿ ಮಾಡಬೇಕಾಗಿದ್ದಂತ ಮಹೋನ್ನತ ಕೆಲಸವನ್ನ ಈಗ ಯೋಧರು ಮಾಡುತ್ತಿದ್ದಾರೆ. ಏನು ಎರಡು ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಸೇತುವೆ ಈಗ ಇಲ್ಲದೆ ಇರುವ ಕಾರಣಕ್ಕಾಗಿ ಕೂಡ ಅಂತದೊಂದು ಸೇತುವೆಯನ್ನ ಈಗ ಸದ್ಯಕ್ಕೆ ಏನು ರಕ್ಷಣಾ ಕಾರ್ಯವನ್ನ ಮಾಡ್ಲಿಕ್ಕೋಸ್ಕರ ಅದನ್ನ ಚುರುಕುಗೊಳಿಸಲಿಕ್ಕಾರು ಮಾಡುವಂತ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ಈಗ ಆ ಒಂದು ಸೇತುವೆ ನಿರ್ಮಾಣದ ಕಾರ್ಯ ಭರದಿಂದ ಸಾಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ರಿ. ಸುರಕ್ಷಿತ ಪ್ರದೇಶಗಳಿಗೆ ಜನರನ್ನ ಕರೆತರುವಂತ ಕೆಲಸಗಳು ಇನ್ನೂ ಆಗ್ತಾ ಇರ್ತದ್ದು. ನಮ್ಮ ಕ್ಯಾಮ್ರಾದ ಎಡಭಾಗದಲ್ಲೇ ಅದನ್ನ ನೋಡ್ತಾ ಹೋಗ್ಬೋದು. ನೀವು ಸರದಿ ಸಾಲಿನಲ್ಲಿ ಎಲ್ಲರೂ ಕೂಡ ಬಂದು ಈಗ ಆ ಒಂದು ತಾತ್ಕಾಲಿಕ ಬ್ರಿಡ್ಜ್ ಏನಿದೆ ಅದರಲ್ಲಿಯೂ ಕೂಡ ಹೋಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನದಿಯಲ್ಲಿ ಮತ್ತೆ ನೀರು ಜಾಸ್ತಿ ಆಗ್ತಾ ಇರೋ ಕಾರಣಕ್ಕಾಗಿ ಅದನ್ನು ಕೂಡ ಇಲ್ಲಿ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಮಳೆ ಹಾನಿ ಏನಿದೆ, ಮಳೆ ಹಾನಿ ಒಂದು ಕಡೆಗಾದ್ರೆ ಜೀವಹಾನಿಗಳು ಹೆಚ್ಚಾಗಿರ್ತಕ್ಕಂಥದ್ದು. ಜೀವವನ್ನ ಕಳೆದುಕೊಂಡಿರ್ತಕ್ಕಂಥವ್ರನ್ನ ಕರೆತರುವಂಥದ್ದು, ಜೊತೆಗೆ ಅಲ್ಲಿ ಜೀವ ಉಳಿಸಿಕೊಂಡು ಬೆಟ್ಟದಿಂದ ಆ ಅಂಚಿನಲ್ಲಿ ಇರ್ತಕ್ಕಂಥ ಜನರನ್ನ ಕರೆತರಲಿಕ್ಕೆ ರೆಸ್ಕ್ಯೂ ಕಾರ್ಯಾಚರಣೆ ವೇಗವನ್ನ ಪಡ್ಕೊಳ್ಬೇಕು. ವೇಗವನ್ನ ಪಡ್ಕೊಳ್ಬೇಕಾಗಿರೋ ಕಾರಣಕ್ಕಾಗಿ ಕೂಡ ಈ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತಿಗೆ ಈ ಒಂದು ಬ್ರಿಡ್ಜ್ ಸಂಪೂರ್ಣ ಆದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಅತಿ ಬೇಗವಾಗಿ ಕರೆತರಲಿಕ್ಕೆ ಅನುಕೂಲ ಆಗುತ್ತೆ. ದೊಡ್ಡ ದೊಡ್ಡ ವಾಹನಗಳು ಕೂಡ ಓಡಾಟವನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ರಕ್ಷಣಾ ಕಾರ್ಯ ಮತ್ತಷ್ಟು ಚುರುಕಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಕ್ಯಾಮರಾ ಪರ್ಸನ್ ಪುಟ್ಟರಾಜು ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.